ಕಾರು ಮಾಲೀಕ ಫಯಾಜ್ ಅಲಿಯಾಸ್ ಬ್ಯಾಟರಿ ಸಾವನ್ನಪ್ಪಿದ್ದಾರೆ. ನಾಪತ್ತೆಯಾದಂಥ ಅಸ್ಲಂ ಪಾಷಾ ಮತ್ತು ಪೀರ್ ಖಾನ್ಗಾಗಿ ಶೋಧ ಮುಂದುವರಿತಾ ಇದೆ. ಫಯಾಜ್ ಅಲಿಯಾಸ್ ಬ್ಯಾಟರಿ ಅಂತ ಕರೆಯಲ್ಪಡುವಂಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ನಾಪತ್ತೆಯಾಗಿದ್ದಂಥ ಅಸ್ಲಂ ಪಾಷಾ ಪೀರ್ ಖಾನ್ಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಗಾಯಾಳು ನಯಾಜ್ ಎಂಬಾತನಿಗೆ ಮಂಡ್ಯದ ಮಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕಾರಿನಲ್ಲಿ 4 ಜನ ಪ್ರಯಾಣ ಮಾಡ್ತಾ ಇದ್ರು. ಮಂಡ್ಯದ ಹಾಲಹಳ್ಳಿ ಸ್ಲಮ್ ನಿವಾಸಿಗಳಿಬ್ಬರು ಕೂಡ. ಹೇಗೆ ಘಟನೆ ಸಂಭವಿಸಿತು ಅನ್ನೋದಕ್ಕೆ ಕಾರಣ ಅಲ್ಲಿ ತಡೆಗೋಡೆ ಇಲ್ಲ. ವೇಗವಾಗಿ ಬಂದಂಥ ಕಾರು ತಡೆಗೋಡೆ ಇಲ್ಲದ ಕಾರಣಕ್ಕಾಗಿ ಈ ನಾಲೆಗೆ ಬಿದ್ದಿದೆ. ನಾಲೆಗೆ ಬಿದ್ದಿರುವ ಪರಿಣಾಮ ಹಾಗೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಆ ರಭಸದ ವೇಳೆ ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ. ಒಬ್ಬ ವ್ಯಕ್ತಿ ಸಜೀವವಾಗಿ ಪತ್ತೆಯಾಗಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಸೊ ಅವರ ಹುಡುಕಾಟದ ಕಾರ್ಯಾಚರಣೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಆದಮೇಲೆ ಜನಗಳು ಒತ್ತಡ ಆಗ್ತಾರೆ, ಏನೋ ಬೈದ್ಬಿಡ್ತಾರೆ, ಸರ್ಕಾರ ಕೆಡಬಿಡ್ತಾರೆ ಅನ್ನೋ ಕಾರಣಕ್ಕೆ ಅಷ್ಟಾಗಲ ಮಾತ್ರ ತಡೆಗೋಡೆ ಹಾಕಿದ್ರು. ಈಗ ಮುಂದೇನೋ ತಡೆಗೋಡೆ ಹಾಕಬೇಕಾಗಿತ್ತು. ಈಗ ಮುಂದೇನೋ ಎಲ್ಲ ಅವರೇ ನೋಡವ್ರೆ, ಅಷ್ಟಾಗಲ ತಡೆಗೋಡೆ ಹಾಕಿದ್ರು ನಿಲ್ಲಿಸ್ಬಿಟ್ರು. ಈಗ ಮುಂದೆ ಇಷ್ಟಾಗಳಾಯಿತು, ನೆಕ್ಸ್ಟ್ ಇಷ್ಟಾಗ್ಲಕ್ಕೆ ಬರ್ತಾರೆ, ಇಷ್ಟಾಗ್ಲಕ್ಕೆ ಹಾಕತ್ತಾರೆ, ಮುಚ್ಚಿ ಅಷ್ಟು ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಅನಾಹುತ ಇನ್ನಷ್ಟಾಗ್ಲಕ್ಕೆ ಹೋಯ್ತಾರೆ. ಇವೆಲ್ಲ ತಪ್ಪಿಸ್ಬೇಕು. ದಿನನಿತ್ಯ 16 ವ್ಯಾನ್ಗಳು ಹೋಯ್ತವೆ, 2 ಗೌರ್ಮೆಂಟ್ ಬಸ್ ಹೋಯ್ತವೆ. ಆ ಗೌರ್ಮೆಂಟ್ ಬಸ್ಗಳು ಅಷ್ಟೊಂದು ತುಂಬ್ಕೊಯ್ತಾರೆ. ಏನಾದ್ರು ಹೆಚ್ಚು ಕಮ್ಮಿಯಾಗಿ ಒಂದು ಕಲ್ಲು ಹಿಡಿದು ಬಿದ್ದೋರು ಯಾರು ಹೊಣೆ ಸರ್? ನೀಟಾಗಿ ರೋಡನ್ನು ಅಗಲ ಮಾಡಿ, ನೀಟಾಗಿ ತಡೆಗೋಡೆ ಹಾಕಿ, ಇಲ್ಲಿ ಒದ್ದಾಡೋಕ್ಕೆ ಮಾಡೋಕ್ಕೆ ತೊಂದರೆ ನೀಟಾಗಿ ಮಾಡಿಕೊಡ್ಬೇಕು. ಯಾವ ಶಾಸಕರಾದರೂ ಅಷ್ಟೇ, ಜಿಲ್ಲಾಧಿಕಾರಿಗಳು ಎಲ್ಲ ನೀಟಾಗಿ ಬಂದು ನೋಡ್ಬೇಕು ಸರ್. ಓಟಿಗೆ ಬಂದಾಗ ಹಾಕಿ ಬುಡಿ ನಾವು ಮಾಡಿಕೊಡ್ತೀವಿ ಭರವಸೆ ಕೊಡೋದಲ್ಲ, ಮಾಡಿ ತೋರಿಸಿದಾಗ ಜನಗಳಿಗೂ ನಂಬಿಕೆ ಬರ್ತದೆ. ಅವ್ರು ಯಾವ ಪಕ್ಷ ಆಗಿದ್ರು ಸುರ ಅವರು ಒಂದು ಯೋಚನೆ ಮಾಡ್ತಾರೆ, ನಮಗೋಸ್ಕರ ಇಷ್ಟು ಕಾರ್ಯಕ್ರಮ ಮಾಡವ್ರೆ, ನಮಗೋಸ್ಕರ ಇದು ಗೆದ್ದವ್ರೆ, ನಾವು ಅವ್ರಿಗೆ ಓಟ್ ಹಾಕಬೇಕು, ಇಲ್ಲಾಂದರೆ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಹುಟ್ಕೋತದೆ. ಆದಮೇಲೆ ಜನಗಳು ಒತ್ತಡ ಆಗ್ತಾರೆ, ಏನೋ ಬೈದ್ಬಿಡ್ತಾರೆ, ಸರ್ಕಾರ ಕೆಡಬಿಡ್ತಾರೆ ಅನ್ನೋ ಕಾರಣಕ್ಕೆ ಅಷ್ಟಾಗಲ ಮಾತ್ರ ತಡೆಗೋಡೆ ಹಾಕಿದ್ರು. ಈಗ ಮುಂದೇನೋ ತಡೆಗೋಡೆ ಹಾಕಬೇಕಾಗಿತ್ತು. ಈಗ ಮುಂದೇನೋ ಎಲ್ಲ ಅವರೇ ನೋಡವ್ರೆ, ಅಷ್ಟಾಗಲ ತಡೆಗೋಡೆ ಹಾಕಿದ್ರು ನಿಲ್ಲಿಸ್ಬಿಟ್ರು. ಈಗ ಮುಂದೆ ಇಷ್ಟಾಗಳಾಯಿತು, ನೆಕ್ಸ್ಟ್ ಇಷ್ಟಾಗ್ಲಕ್ಕೆ ಬರ್ತಾರೆ, ಇಷ್ಟಾಗ್ಲಕ್ಕೆ ಹಾಕತ್ತಾರೆ, ಮುಚ್ಚಿ ಅಷ್ಟು ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಅನಾಹುತ ಇನ್ನಷ್ಟಾಗ್ಲಕ್ಕೆ ಹೋಯ್ತಾರೆ. ಇವೆಲ್ಲ ತಪ್ಪಿಸ್ಬೇಕು. ದಿನನಿತ್ಯ 16 ವ್ಯಾನ್ಗಳು ಹೋಯ್ತವೆ, 2 ಗೌರ್ಮೆಂಟ್ ಬಸ್ ಹೋಯ್ತವೆ. ಆ ಗೌರ್ಮೆಂಟ್ ಬಸ್ಗಳು ಅಷ್ಟೊಂದು ತುಂಬ್ಕೊಯ್ತಾರೆ. ಏನಾದ್ರು ಹೆಚ್ಚು ಕಮ್ಮಿಯಾಗಿ ಒಂದು ಕಲ್ಲು ಹಿಡಿದು ಬಿದ್ದೋರು ಯಾರು ಹೊಣೆ ಸರ್? ನೀಟಾಗಿ ರೋಡನ್ನು ಅಗಲ ಮಾಡಿ, ನೀಟಾಗಿ ತಡೆಗೋಡೆ ಹಾಕಿ, ಇಲ್ಲಿ ಒದ್ದಾಡೋಕ್ಕೆ ಮಾಡೋಕ್ಕೆ ತೊಂದರೆ ನೀಟಾಗಿ ಮಾಡಿಕೊಡ್ಬೇಕು. ಯಾವ ಶಾಸಕರಾದರೂ ಅಷ್ಟೇ, ಜಿಲ್ಲಾಧಿಕಾರಿಗಳು ಎಲ್ಲ ನೀಟಾಗಿ ಬಂದು ನೋಡ್ಬೇಕು ಸರ್. ಓಟಿಗೆ ಬಂದಾಗ ಹಾಕಿ ಬುಡಿ ನಾವು ಮಾಡಿಕೊಡ್ತೀವಿ ಭರವಸೆ ಕೊಡೋದಲ್ಲ, ಮಾಡಿ ತೋರಿಸಿದಾಗ ಜನಗಳಿಗೂ ನಂಬಿಕೆ ಬರ್ತದೆ. ಅವ್ರು ಯಾವ ಪಕ್ಷ ಆಗಿದ್ರು ಸುರ ಅವರು ಒಂದು ಯೋಚನೆ ಮಾಡ್ತಾರೆ, ನಮಗೋಸ್ಕರ ಇಷ್ಟು ಕಾರ್ಯಕ್ರಮ ಮಾಡವ್ರೆ, ನಮಗೋಸ್ಕರ ಇದು ಗೆದ್ದವ್ರೆ, ನಾವು ಅವ್ರಿಗೆ ಓಟ್ ಹಾಕಬೇಕು, ಇಲ್ಲಾಂದರೆ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಹುಟ್ಕೋತದೆ. ಆದಮೇಲೆ ಜನಗಳು ಒತ್ತಡ ಆಗ್ತಾರೆ, ಏನೋ ಬೈದ್ಬಿಡ್ತಾರೆ, ಸರ್ಕಾರ ಕೆಡಬಿಡ್ತಾರೆ ಅನ್ನೋ ಕಾರಣಕ್ಕೆ ಅಷ್ಟಾಗಲ ಮಾತ್ರ ತಡೆಗೋಡೆ ಹಾಕಿದ್ರು. ಈಗ ಮುಂದೇನೋ ತಡೆಗೋಡೆ ಹಾಕಬೇಕಾಗಿತ್ತು. ಈಗ ಮುಂದೇನೋ ಎಲ್ಲ ಅವರೇ ನೋಡವ್ರೆ, ಅಷ್ಟಾಗಲ ತಡೆಗೋಡೆ ಹಾಕಿದ್ರು ನಿಲ್ಲಿಸ್ಬಿಟ್ರು. ಈಗ ಮುಂದೆ ಇಷ್ಟಾಗಳಾಯಿತು. ಇದು 5ನೇ ಘಟನೆ ಅಣ್ಣ. ಮೊದಲು ನೀರಿಲ್ಲದಾಗ 4 ಜನ ಯಾವುದೋ ರೀತಿಲಿ ಕಾರ್ ಬೀಳ್ತು ನೀರು ಕಾಲುವೆಳಕ್ಕೆ, ಅದನ್ನೂ ಪಾರು ಮಾಡ್ದು. ಜೈಪುರ ಹತ್ರ ಬೀಳ್ತು ಶಿವಳಿಯವರು, ಅವ್ರು ಸತ್ತಿದ್ರು. ಒಂದು 100 ಮೀಟ್ರು ತಡೆಗೋಡೆ ಮಾಡಿದ್ರು. 4 ಸರಿಯಿಂದ 5 ಸರಿ ಪ್ರತಿಭಟನೆ ಮಾಡಿವಿ. ಒಂದು 10 ಊರಿಂದ ಮೇನ್ ಕಾಲುವೆ ಇಡೀ ಮಂಡ್ಯ ಜಿಲ್ಲೆಯಲ್ಲೇ. ಅಲ್ಲಿ ಕಲ್ಮುಡಿ ಹತ್ರ 30 ಜನ ಸತ್ತಾದ್ಮೇಲೆ ಇದು ಎಚ್ಚೆತ್ಕೊಳ್ಳೇ ಇಲ್ಲ ಸರ್ಕಾರ. ಇದು ಇವಾಗ 5 ಜನ ಹೋಯ್ತಾಯಿದ್ರು. ಒಬ್ಬನ ಬಾಡಿ ಎಳ್ದೋ, ಇನ್ನೊಬ್ಬ ಸತ್ತೋಗವನೇ, ಅವನು ಎಳ್ದು ಮಡಗಿದ್ದೀವಿ. ಇನ್ನಿಬ್ಬರು ಸಿಕ್ಕಿಲ್ಲ ಸದ್ಯಕ್ಕೆ. ತಡೆಗೋಡೆ ಇದು ಕಾರಣದಿಂದ ಇದು ಸಾವಾಗಿದೆ. ನಾವು ಎಷ್ಟು ಸಾರಿ ಮಾಡಿದ್ರು ನಿಮ್ಮೆಲ್ಲ